ಸಾಕಷ್ಟು ಕುಟುಂಬಸ್ಥರು ಮತ್ತು ಬೇರೆಯವರು ಬಂದಿದ್ರು ಟಿಕೆಟ್ ತಗೊಂಡು ಅನ್ನೋದು ಒಂದು ಆರೋಪ ಇದೆ. ಅಲ್ಲ, ಟಿಕೆಟ್ ಅವರು ಆನ್ಲೈನ್ನಲ್ಲಿ ತಗೊಳ್ಳೋದಲ್ಲ, ಕುಟುಂಬದವ್ರು ತಗೊಂತಾರೋ ಯಾರು ತಗೊಳ್ತಾರೋ, ಆನ್ಲೈನ್ನಲ್ಲಿ ಯಾರು ಬೇಗ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ. ಕುಟುಂಬದವ್ರು ತಗೊಳ್ತಾರೆ ಅಂದರೆ ಆನ್ಲೈನ್ನಲ್ಲಿ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಶಾಸಕರಿಗೆ ಕೊಟ್ಟಂತ ಟಿಕೆಟ್ ಅದು ಕೊಟ್ಟು ದುರ್ಬಳಕೆಗೆ ಅದೇನು ಅವರು ಯಾವ ರೀತಿ ಕಂಡೀಷನಲ್ಲಿ ಕೊಟ್ಟಿರ್ತಾರ, ಅವರೇ ಬರಬೇಕು ಅಂತ ಕೊಟ್ಟಿರ್ತಾರ ಅಥವಾ ಯಾರ ಕುಟುಂಬದವ್ರು ಹೋಗ್ಬೋದು ಅಂತ ಕೊಟ್ಟಿರ್ತಾರ, ಅದ್ರ ಪ್ರಕಾರ ಮಾಡಿರ್ತಾರೆ. ಅದರಲ್ಲಿ ನಾವು ಅದರಲ್ಲೂ ತಪ್ಪು ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಈಗ ಕೊಟ್ಟಿರ್ತಾರೆ ಅವರು, ಒಂದು ವೇಳೆ ಕಂಡೀಷನ್ ಈಗ ನನಗೆ ಕೊಡ್ತಾರೆ, ಅದ್ರ ಮೇಲೆ ಹಾಕಿರ್ತಾರೆ ಇದು ನಾಟ್ ಟ್ರಾನ್ಸ್ಫರಬಲ್ ಅಂತ. ಸೊ ಐ ಕೆನಾಟ್ ಗಿವ್ ಟು ಎನಿಬಡಿ. ನಾನು ಕೊಡೋದಕ್ಕೂ ಆಗೋದಿಲ್ಲ, ಕೊಡೋದು ಇಲ್ಲ. ಹಾಗೆ ಅವ್ರು ಕಂಡೀಷನ್ ಹಾಕಿದರೆ ಕೊಡೋದಿಲ್ಲ. ಒಂದು ವೇಳೆ ಓಪನ್ ಎಂಡೆಡ್ ಇದ್ದರೆ ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರ ಕುಟುಂಬದವ್ರು ಹೋಗ್ತಾರೋ, ಸ್ನೇಹಿತರು ಹೋಗ್ತಾರೋ, ಯಾರೋ ಅವರಿಗೆ 2 ಪಾಸ್ ಅಂತ ಕೊಟ್ಟರೆ 2 ಪಾಸಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಸರ್, ಈಗ ದಾವಣಗೆರೆ ಬೈ ಎಲೆಕ್ಷನ್ ಹೋಗಿದ್ರಿ ಸರ್, ನೀವು ಕೂಡ ಹೇಗಿದೆ ಸರ್ ಅಲ್ಲಿ ಪರಿಸ್ಥಿತಿ? ಚೆನ್ನಾಗಿದೆ. 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ, ಕಾಂಗ್ರೆಸ್ ಪಕ್ಷ ಗೆದ್ದಿಯುತ್ತೆ. ಬೈ ಎಲೆಕ್ಷನ್ ಆದದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನ ಬಿಜೆಪಿ ಅವರು ಹೊಡೆದ್ಬಿಟ್ಟಿದ್ದಾರೆ ಅನ್ನೋ ಒಂದು ಹೇಳ್ತಿದ್ರು. ಬಿಜೆಪಿ ಅಂದರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದು. ಅದು ನಿಮ್ಮ ಸರ್ಕಾರದಲ್ಲಲ್ವಾ ಸರ್ ಅದು ಹೋರಾಟ? ನಾವು ಹಿಂದೇನ ಆಯ್ತಲ್ರಿ. ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜ್ ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನೂ ಅಲ್ಲ. ಒಳ ಮೀಸಲಾತಿ ವಿಚಾರ ಏನು ಎಫೆಕ್ಟ್ ಆಗಲ್ಲ ಸರ್ ಕಾಂಗ್ರೆಸ್ಗೆ? ಅಲ್ಲಿ ನಾವು ವಾಪಸ್ಸು ತಗೊಳ್ತೀವಿ ಅಥವಾ ಮಾಡೋದಿಲ್ಲ ಅಂತ ಏನಾರು ಹೇಳಿದೀವ? ನಾವು ಬದ್ಧವಾಗಿದ್ದೀವಪ್ಪ ಅಂತ ಹೇಳಿದ್ದೀವಿ. ಪ್ರಾಸೆಸ್ಸಲ್ಲಿ ಇದೆಯಾ ಅಲ್ವಾ? ಅದಕ್ಕೋಸ್ಕರ ಆ ಪ್ರೊಸೆಸ್ಸಲ್ಲಿರೋದ್ರಿಂದ ಪೋಸ್ಟ್ಪೋನ್ ಆಯಿತು. ಅದು 27ನೇ ತಾರೀಕು ಕ್ಯಾಬಿನೆಟ್ ಸ್ಪೆಷಲ್ ಆಗಿದ್ದು ಪೋಸ್ಟ್ಪೋನ್ ಆಯಿತು. ಅದನ್ನು ಮುಂದೆ ಎಲೆಕ್ಷನ್ ಆದಮೇಲೆ ಮುಂದೆ ಅದನ್ನು ಪ್ರೊಸೆಸ್ಸನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾನೆ. ಸ್ಪೆಷಲ್ ಕ್ಯಾಬಿನೆಟ್ ಕರೀತೀರಿ ಸರ್? ಅದು ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.